ನಾನಿವತ್ತು ತರಕಾರಿ ಸಾಂಬಾರನ್ನು ಮಾಡುತ್ತಿದ್ದೇನೆ. ಕುಕ್ಕರನ್ನು ಗ್ಯಾಸ್ ಸ್ಟವ್ ಹಚ್ಚಿ ಅದರ ಮೇಲೆ ಇಟ್ಟು ಅದಕ್ಕೆ ಎಣ್ಣೆಯನ್ನು ಹಾಕಿದ್ದೇನೆ. ಎಣ್ಣೆ ಕಾಯ್ದ ನಂತರ ಸಾಸಿವೆಯನ್ನು ಹಾಕುತ್ತಿದ್ದೇನೆ. ಸಾಸಿವೆ ಚಟಪಟ ಆದ ನಂತರ ಅದಕ್ಕೆ ಸ್ವಲ್ಪ ಅರಿಶಿಣವನ್ನು ಹಾಕಿ ಮತ್ತು ಕರಿಬೇವಿನ ಎಲೆಯನ್ನು ಹಾಕಬೇಕು. ಕರಿಬೇವಿನ ಎಲೆಯನ್ನು ಹಾಕಿ ನಂತರ ಹೆಚ್ಚಿಕೊಂಡಿರುವ ಈರುಳ್ಳಿಯನ್ನು ಕೂಡ ಇದಕ್ಕೆ ಸೇರಿಸಬೇಕು. ಈರುಳ್ಳಿಯನ್ನು ಸೇರಿಸಿ ಇದನ್ನು ಚೆನ್ನಾಗಿ ಬಾಡಿಸಬೇಕು. ಸ್ವಲ್ಪ ಹೊತ್ತಿನವರೆಗೆ ಚೆನ್ನಾಗಿ ಬಾಡಿಸಬೇಕು. ನಂತರ ಕಟ್ಟು ಮಾಡಿಕೊಂಡಿದ್ದ ಕ್ಯಾರೆಟ್, ಬೀನ್ಸ್ ಮತ್ತು ಟೊಮೆಟೊ ಎಲ್ಲವನ್ನು ಇದು ಕುಕ್ಕರಿನ ಪಾತ್ರೆಗೆ ಹಾಕಿದ ನಂತರ ಅದನ್ನು ಮತ್ತೆ ಚೆನ್ನಾಗಿ ಒತ್ತಾಯಿಸಬೇಕು. ನಂತರ ತೊಗರಿ ಬೇಳೆ ಮತ್ತು ಹೆಸರು ಬೇಳೆಯನ್ನು ಕೂಡ ಹಾಕಿದ ನಂತರ ಸ್ವಲ್ಪ ನೀರನ್ನು ಕೂಡ ಹಾಕಬೇಕು. ನೀರನ್ನು ಹಾಕಿ ನಂತರ ಧನಿಯಾವನ್ನು ಕೂಡ ಹಾಕಬೇಕು. ಹಾಕಿದ ನಂತರ ಹುಣಸೆಹಣ್ಣಿನ ರಸ ಮತ್ತು ಸ್ವಲ್ಪ ಮಸಾಲೆ ಪುಡಿ, ಸ್ವಲ್ಪ ಅಚ್ಚು ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲದ ಪೌಡರನ್ನು ಕೂಡ ಹಾಕಬೇಕು. ನಂತರ ಕುಕ್ಕರಿನ ಇದನ್ನು ಮುಚ್ಚಳವನ್ನು ಹಾಕಿ ವಿಸಲ್ ಹೊಡಿಸಲು ಇಡಬೇಕು. ವಿಸಲ್ ಹೊಡೆದ ನಂತರ ರುಚಿಯಾದ ಸಾಂಬಾರ್ ರೆಡಿಯಾಗುತ್ತದೆ.